ನೋ 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 ಈಗ ನೋ, ಅಲ್ಲ, ಇದು ಜನ correct ಅಲ್ಲ ಹೇಳ್ತಿರೋದು ಇದು. ಇದು, ಜನ ನೋ, ಇಲ್ಲ, ಹೇಳ್ತಿರೋದು. ನೀವು ನನ್ಗೆ ಸರ್, ಇಲ್ಲಿ ಕರೆಸಿ ನನ್ಗೆ ಅವಮಾನ ಮಾಡಕ್ ಖಂಡಿತ ಇಲ್ಲ ಸರ್, ಒಂದ್ ನಮ್ಮ ನಿಮಿಷ. ಸಮುದಾಯ ಆ ತರ ಹೇಳಿಲ್ಲ, ಅವಮಾನ ಮಾಡೋ ಉದ್ದೇಶ ಇಲ್ಲ ಅಲ್ಲ, ಸರ್. ಏನ್ ಸರ್, ಈಗ ದ್ರೋಹಿಗಳಂತ ಹೆಂಗೆ ಅಲ್ಲ, ಮತ್ತೆ ಹೇಳ್ತೀರಾ ನೀವು? ಅಲ್ಲಿ ಆಡಿಯೋದಲ್ಲಿ ಮುಸಲ್ಮಾನರು ಹೆಂಗೆ ದ್ರೋಹಿ ಆಡಿಯೋದಲ್ಲಿ ಆದ್ರು? ಮಾತಾಡಿದ್ದಾರೆ ಅಂತ ಸರ್. ಹೆಂಗೆ ಯಾರು ದ್ರೋಹಿ ಆದ್ರು? ಆಡಿಯೋದಲ್ಲಿ ಮಾತಾಡಿದ್ದಾರೆ, ಯಾರು ಸಮರ್ಥಿಗೆ ದ್ರೋಹಿ? ವೋಟ್ ಹಾಕ್ಬೇಡಿ ಅಂತ ಹೇಳಿದ್ದಾರೆ ಮುಸಲ್ಮಾನರು ಅಂತೆ. ಏನಕ್ಕೆ ಮತ್ತೆ ದ್ರೋಹಿ ದ್ರೋಹ ಅಲ್ದೆ ಆಗ್ತಾರೆ? ಮತ್ತೇನಿದು ಪುಣ್ಯದ ಅಲ್ಲ. ಕೆಲಸನ, ಒಳ್ಳೆ ಕೆಲಸನ ಇದು? ಅಲ್ಲಲ್ಲ, ಮುಸಲ್ಮಾನರು ಹೆಂಗೆ ದ್ರೋಹಿ ಆಗ್ತಾರೆ? ಅಂದ್ರೆ ಯಾರೋ ಮತ್ತೆ ಒಂದು ಇವಾಗ ಏನ್ ವಿಷಯಕ್ಕೆ ಮುಸಲ್ಮಾನರು ದ್ರೋಹಿ ಆಗ್ತಾರೆ? ಈಗ ಜಮೀರ್ ಅವರು ಆಡಿಯೋದಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿ. ಜಮೀರ್ ಅವ್ರು ಮಾತಾಡಿದಾರಂದ್ರೆ ಅದು ಜಮೀರ್ ಅಹಮದ್ ಮಾತಾಡಿದಾರೋ ಇಲ್ವೋ ಅದು ಯಾರು ಗೊತ್ತು? ಅದು FSL ರಿಪೋರ್ಟ್ ತಗೋಬೇಕು. ಆದ್ರೆ ಮುಸಲ್ಮಾನರು ಅವ್ರ ಜೊತೆಗಿದಾರ? ಎಲ್ಲ ಮುಸಲ್ಮಾನ್ ಕಮ್ಯುನಿಟಿ ಏನು ಜಮೀರ್ ಅಹಮದ್ ಜೊತೆಗಿದೆಯಾ? ಏನ್ ಸರ್, ನಾನು ಒಂದು ಮುಸಲ್ಮಾನೆ, ಅದು ಮುಸಲ್ಮಾನ್ ದ್ರೋಹಿ ಅಂತ ಹೇಳಿದ್ರು ನನಗೂ ದ್ರೋಹಿ ಅಂತ ಹೇಳ್ತಾ ಇದೀರಾ ನೀವು? ಅಲ್ಲ, ಹೇಳಕ್ಕಾಗಲ್ಲ ಸರ್. ಈಗ ನೆಕ್ಸ್ಟ್ ಅಲ್ಲ, ಈಗ ನೋಡಿ, ಈಗ ಅಲ್ಲಿ ಜನ ಅಲ್ಲಿ ಕಮೆಂಟ್ಗಳು ಏನ್ ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಈಗ ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ನವ್ರು ನಂಬಿದ್ರು, ಈಗ ಅವ್ರು ಅಲ್ಲಿ ಕ್ಷೇತ್ರದಲ್ಲಿ ಮೋಸ ಮಾಡಿದ್ರು, ನೆಕ್ಸ್ಟ್ KGF ಬಾಬು ಹಂಗೆ ಮಾಡ್ಬೋದಲ್ಲ? ಅಲ್ಲ ಸರ್, ಜಮೀರ್ ಅಹಮದ್ ಅವರು ಎಲ್ಲಿ ಮೋಸ ಮಾಡಿದ್ದಾರೆ? ಒಂದು ಆಡಿಯೋ ಬಂದಿದೆ, ಅದು ಒಳ್ಳೆದೋ ನಿಜಾನೋ ಸುಳ್ಳು, ಒಳ್ಳೆದೋ ಕೆಟ್ಟದೋ ಅದಕ್ಕೆ ಡಿಸೈಡ್ ಮಾಡೋಕ್ಕೆ ಒಂದು ಏನದು FSL ರಿಪೋರ್ಟ್ ತಗೋಬೇಕು. ಇನ್ನೂ ಏನು ಪ್ರೂವ್ ಆಗಿಲ್ಲ ತಾನೆ, ಅವ್ರು ಮಾಡಿದಾರಾ ಇಲ್ವಾ ಅದು ಯಾರು ಗೊತ್ತು? ಅವ್ರು ಮಾಡಿದಾರೋ ಇಲ್ವೋ? ಅವರು ಏನಕ್ಕೆ ಮಾಡ್ತಾರೆ? ಒಂದು ಕಾಂಗ್ರೆಸ್ಸಲ್ಲಿ ಏನು ಕಡಿಮೆ ಮಾಡಿದ್ದಾರೆ ಅವ್ರಿಗೆ? ಏನಿದೆ, ಏನು ಕಡಿಮೆ ಆಗಿದೆ? ಅವ್ರಿಗೆ ಮೂರು ಸ್ಥಾನ ಕೊಟ್ಟಿದ್ದಾರೆ, ಮೂರು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ, ಮೂರು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವ್ರಿಗೆ ಗೌರವ ಕೊಟ್ಟಿದೆ, ಗೌರವ ಕೊಟ್ಟು ಎಲ್ಲ ಕೆಲಸ ಮಾಡಿದ್ದಾರೆ. ಕೇರಳದಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಮಾಡಿದ್ದಾರೆ, ಇದೆಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆದರೆ ಅವರು ಈ ಥರ ಮಾಡಿದಾರಂತ ಯಾವುದು ಅದು ಸುಳ್ಳು ನಿಜಾನು ನಮಗೇನು ಗೊತ್ತಿಲ್ಲ. ನೆಕ್ಸ್ಟ್ ನೀವು ಮಾಡ್ಬೋದು, ನೀವು ಮಾಡ್ಬೋದು ಸರ್. ನಾನು ಆ ಬ್ಲಡ್ಡಲ್ಲಿ ಬಂದಿಲ್ಲ ಸರ್. ನಾನು DK ಶಿವಕುಮಾರ್ ಸಾಹೇಬರು ನನಗೆ ಒಂದು ದೇವರು ಅಂತ ಹೇಳ್ತೀನಂದರೆ ಅವ್ರ ಋಣದಲ್ಲಿ ಇದ್ದೀನಿ ನಾನು. ಅವ್ರಿಗೆ ಬಿಟ್ಕೊಡಿಲ್ಲ ಅಂದರೆ ನಮ್ಮ ಸಮಾಜಕ್ಕೆ ಬಿಟ್ಕೊಡ್ತೀನ? ಬಿಟ್ಕೊಡಲ್ಲ ಸರ್. ನಮ್ಮ ಸಮಾಜ, ನಮ್ಮ ಮುಸಲ್ಮಾನರು ಹೆಂಗೆ ಒಂದು ಚಿಕ್ಕ ಮಗು ಏನು ಒಂದು ಹೊಟ್ಟೆಯಿಂದ ಚಿಕ್ಕ ಮಗು ಹೆಂಗೆ ಹುಟ್ಟತ್ತೆ, ಹಂಗೆ ನಮ್ಮ ಮುಸಲ್ಮಾನರು ಭಾಳ ಒಳ್ಳೆಯವರು ಸರ್. ಭಾಳ ಒಳ್ಳೆಯವರು, ಭಾಳ ಇನ್ನೋಸೆಂಟ್ಗಳು ಸರ್. ಅವ್ರಿಗೇನು ಗೊತ್ತಾಗಲ್ಲ ಸರ್. ಏನು ನಮ್ಮ ಮುಸ್ಲಿಂ ಧರ್ಮದ ಗುರುಗಳು, ನಮ್ಮ ಲೀಡ್ರುಗಳು ಏನು ಹೇಳ್ತಾರೆ ಅವ್ರ ಹಿಂದೆ ಹೋಗೋರು. ನಮಗೆ ಬೇರೆ ಪಾರ್ಟಿ ಯಾವುದು ಇಲ್ಲ ಸರ್. ಒಂದೇ ನಿಮಿಷ, ಕರೆಕ್ಟ್. ನಮಗೆ ಬೇರೆ ಪಾರ್ಟಿ ಯಾವುದಿಲ್ಲ. ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಒಂದು BJP, ಒಂದು ಕಾಂಗ್ರೆಸ್, ಎರಡೇ ಪಾರ್ಟಿ ಇರೋದು. ಅದಕ್ಕೆ BJPಗೆ ನಾವು ವೋಟ್ ಕೊಡಲ್ಲ ಸರ್. ಅವರು ಬಂಗಾರ ತಗೊಂಡು ಬಂದು ನಮಗೆ ತಿನ್ನಿಸಿದ್ರೇನು BJPಗೆ ನಾವು ಓಟ್ ಕೊಡೋವರಲ್ಲ. ಆದರೆ ಕಾಂಗ್ರೆಸ್ ಒಂದೇ ನಂಬ್ಕೊಂಡು ನಾವು ಇರೋದು. ಕಾಂಗ್ರೆಸ್ಗೆ ನಾವು 36 ಸೀಟ್ಗಳು ಗೆಲ್ಸ್ಕೊಂಡು ಬಂದಿದ್ದೀವಿ. 92-93% ವೋಟ್ಗಳು ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು. ಈಗ ಸಿದ್ದರಾಮಯ್ಯನವರಿದ್ದಾಗ ಜಮೀರ್ ಅವ್ರಿಗೆ ಮತ್ತೆ ರಹೀಂ ಖಾನ್ ಅವ್ರಿಗೆ ಅವಕಾಶ ಕೊಟ್ಟರು. ಹಾಂ ಸರ್. ಮತ್ತೆ ಅವ್ರನ್ನ ಪೊಲಿಟಿಕಲ್ ಕಾರ್ಯದರ್ಶಿ ಮಾಡಿದ್ರು ನಜೀರ್ ಅಹಮದ್ ಅವ್ರಿಗೆ, ಅಲ್ವಾ ಸರ್? ಹೌದು. ಈಗ ಅದಾದ ಮೇಲೆ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ, ಸಲೀಮ್ MLC ಮಾಡಿದ್ರು. ಬಟ್ ಈಗ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಅವಕಾಶ ಕೊಟ್ಟಷ್ಟು DK ಶಿವಕುಮಾರ್ ಕೊಡೋದಿಲ್ಲ. ಯಾಕೆ ಕೊಡಲ್ಲ ಸರ್? ಏನು ಇವಾಗ ಫಸ್ಟ್ ಎತ್ಕೊಳ್ಳಿ, ಖಾದರ್ ಒಬ್ಬರೇ ಆಗಿರೋದು. ಇಲ್ಲ ಕೇಳ್ಕೊಳ್ಳಿ, ನಮ್ಮ ಇಲ್ಲಿ ಲೋಕಲಲ್ಲಿ ನಮ್ಮ ಹಾರಿಸ್ ಅವ್ರಿಗೆ MLA ಮಾಡಿಲ್ವಾ DK ಶಿವಕುಮಾರ್ ಸಾಹೇಬರು? ನಲ್ಪಾಡ್ ಸೆಕೆಂಡು, ನಲ್ಪಾಡ್ಗೆ ಒಂದು ಕಾಂಗ್ರೆಸ್ಸಲ್ಲಿ ಒಂದು ಜೀವ ಕೊಟ್ಟಿಲ್ವಾ? 2. ಇಕ್ಬಾಲ್ ಹುಸೇನ್ ರಾಮನಗರ್, ಅವರು ಯಾರು ಕೇಳ್ತಾ ಇದ್ರು? ಇಕ್ಬಾಲ್ ಹುಸೇನ್ಗೆ ಕೈ ಹಿಡಿದು ಪೊಲಿಟಿಕ್ಸ್ ತೋರಿಸ್ಕೊಟ್ಟಿದ್ದು ಯಾರು? ನಮ್ಮ DK ಶಿವಕುಮಾರ್, ನಮ್ಮ ದೇವರು. ನನಗೆ KGF ಬಾಬು ಮುಸಲ್ಮಾನ ಅಲ್ಲ ನಾನು, ನನಗೂ ಎಲ್ಲಿ ತಗೊಂಡು ಬಂದು MLC ಟಿಕೆಟು ಏನು ಮಾಡಿಲ್ಲ, MLC ಕರೆದು MLC ಟಿಕೆಟ್ ಕೊಟ್ಟವರು ನಮ್ಮ DK ಶಿವಕುಮಾರ್, ನಮ್ಮ ದೇವರು. ನನಗೆ ಕೊಟ್ಟಿಲ್ವಾ? ಇವಾಗ ಯಾರು